ಹಾಯ್ ಹಲೋ ಸ್ನೇಹಿತರೆ, ವೆಲ್ಕಮ್ ಟು RV ಎಕ್ಸ್ಪ್ಲೈನ್ ಚಾನಲ್. ಇವತ್ತೊಂದು ಮುಖ್ಯವಾಗಿರ್ತಕ್ಕಂಥ ವಿಚಾರ ಬಗ್ಗೆ ಮಾತಾಡ್ತಾ ಹೋಗೋಣ. ಪ್ರಪಂಚದ ಶಕ್ತಿಶಾಲಿ ನಾಯಕರು, ಕೋಟ್ಯಾಧಿಪತಿಗಳು, ದೊಡ್ಡ ಕಂಪನಿಗಳ ಸಿಇಒಗಳು ಎಲ್ಲರೂ ವರ್ಷಕ್ಕೆ ಒಮ್ಮೆ ಸೇರುವ ಜಾಗ ಯಾವುದು ಗೊತ್ತಾ? ಅದೇ ಡಾವೋಸ್ ಸಮಿಟ್. ಇವತ್ತಿನ ವಿಡಿಯೋದಲ್ಲಿ ನೀವು ತಿಳಿದುಕೊಳ್ತೀರಾ ಡಾವೋಸ್ ಅಂದ್ರೇನು, ವರ್ಲ್ಡ್ ಎಕನಾಮಿಕ್ ಫೋರಂ ಅಂದ್ರೆ ಏನು, ಇದರಿಂದ ಭಾರತಕ್ಕೆ ಏನ್ ಲಾಭ ಆಗ್ತದೆ ಅನ್ನೋದನ್ನೆಲ್ಲ ಈ ಒಂದು ವಿಡಿಯೋದಲ್ಲಿ ತಿಳಿತಾ ಹೋಗೋಣ. ಡಾವೋಸ್ ಅನ್ನೋದು ಸ್ವಿಟ್ಜರ್ಲ್ಯಾಂಡ್ ದೇಶದ ಒಂದು ಚಿಕ್ಕ ಪರ್ವತ ಪಟ್ಟಣ. ಪ್ರತಿ ವರ್ಷ ಇಲ್ಲಿ ನಡೆಯೋದು ಒಂದು ವೆರಿ ಪವರ್ಫುಲ್ ಇಂಟರ್ನ್ಯಾಷನಲ್ ಮೀಟಿಂಗ್. ಅದರ ಹೆಸರೇ ವರ್ಲ್ಡ್ ಎಕನಾಮಿಕ್ ಫೋರಂ ಆನ್ಯುಯಲ್ ಮೀಟಿಂಗ್. ಈ ಮೀಟಿಂಗಿಗೆ ಬರುವವರು ಸಾಮಾನ್ಯ ಜನರಲ್ಲ. ಇಲ್ಲಿಗೆ ರಾಷ್ಟ್ರಾಧ್ಯಕ್ಷರು, ಪ್ರಧಾನಮಂತ್ರಿಗಳು, ಸಚಿವರು, ಗೂಗಲ್, ಮೈಕ್ರೋಸಾಫ್ಟ್, ಟಾಟಾ, ರಿಲಯನ್ಸ್ ಮುಂತಾದ ಕಂಪನಿಗಳ ಸಿಇಒಗಳು, ವಿಜ್ಞಾನಿಗಳು, ಜಗತ್ತಿನ ಡಿಸಿಷನ್ ಮೇಕರ್ಸ್ ಎಲ್ಲರೂ ಒಂದೇ ಕಡೆ ಸೇರ್ಕೊಳ್ತಾರೆ. ಆದ್ದರಿಂದಲೇ ಡಾವೋಸ್ ಅನ್ನ ಗ್ಲೋಬಲ್ ಪವರ್ ಮೀಟಿಂಗ್ ಪ್ಲೇಸ್ ಅಂತಾನೆ ಕರಿತಾ ಹೋಗ್ತಾರೆ. ವರ್ಲ್ಡ್ ಎಕನಾಮಿಕ್ ಫೋರಂ ಇದು ಅಂತಾರಾಷ್ಟ್ರೀಯ ಸಂಘಟನೆ ಅಂತ ಹೇಳಿ ಕರಿತಾ ಹೋಗ್ತೀವಿ. ಇದು 1971ರಲ್ಲಿ ಸ್ಥಾಪನೆಯಾಗಿದ್ದು, ಇದರ ಹೆಡ್ ಕ್ವಾರ್ಟರ್ ಎಲ್ಲಿದೆ ಅಂತ ಹೇಳಿದ್ರೆ ಸ್ವಿಟ್ಜರ್ಲ್ಯಾಂಡ್ನ ಜಿನೆವಾದಲ್ಲಿದೆ. ಇದೊಂದು ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಆಗಿದ್ದು, ಜಗತ್ತಿನ ಸ್ಥಿತಿಯನ್ನು ಉತ್ತಮಗೊಳಿಸಲು ಕೆಲಸವನ್ನ ಮಾಡ್ತಾ ಹೋಗ್ತಾ ಇದೆ. ಇದು ಮಾಡುವ ಕೆಲಸಗಳು ಜಾಗತಿಕ ಆರ್ಥಿಕ ಸುಧಾರಣೆ, ದೇಶಗಳ ನಡುವೆ ಸಹಕಾರವನ್ನ ಹೆಚ್ಚಿಸುವಂಥದ್ದು, ಬಡತನ ಕಡಿಮೆ ಮಾಡುವಂಥದ್ದು, ಹವಾಮಾನ ಬದಲಾವಣೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಟೆಕ್ನಾಲಜಿ ಟ್ರಾನ್ಸ್ಫರ್ ಬಗೆಗೆ ಚರ್ಚಿಸ್ತಾ ಹೋಗುತ್ತೆ. ಈ ಡಾವೋಸ್ ಮೀಟಿಂಗ್ ನಲ್ಲಿ ಎಲೆಕ್ಷನ್ ಅಂತೂ ಆಗೋದೇ ಇಲ್ಲ, ಲಾನು ಕೂಡ ಪಾಸ್ ಆಗೋದಿಲ್ಲ. ಆದ್ರೆ ಇಲ್ಲಿ ನಡೆಯೋ ಚರ್ಚೆಗಳು ಜಗತ್ತಿನ ಫ್ಯೂಚರ್ಗೆ ಡೈರೆಕ್ಷನ್ ಅನ್ನ ಕೊಡ್ತಾ ಹೋಗ್ತವೆ. ಹಾಗಾದ್ರೆ ಇಲ್ಲಿ ಚರ್ಚೆ ಆಗ್ತಕ್ಕಂಥ ವಿಷಯಗಳು ಯಾವ್ಯಾವುದು ಅಂತ ನಾವು ನೋಡ್ತಾ ಹೋಗ್ತೀವಿ ಅಂತ ಹೇಳಿದ್ರೆ, ಫಸ್ಟ್ ಅಂಡ್ ಫಾರ್ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಚಾರ ಏನು ಅಂತ ಹೇಳಿದ್ರೆ ಗ್ಲೋಬಲ್ ಎಕಾನಮಿ ಬಗ್ಗೆ ಇಲ್ಲಿ ಮಾತಾಡ್ತಾ ಹೋಗ್ತವೆ. ಅಲ್ಲಿ ಏನ್ ಮಾತಾಡ್ತವೆ? ಬೆಲೆ ಏರಿಕೆ ಯಾಕೆ ಆಗ್ತಾ ಇದೆ, ರಿಸೆಷನ್ ಯಾಕೆ ಆಗ್ತಾ ಇದೆ, ಅಸಮಾನತೆ ಯಾಕೆ ಉಂಟಾಗ್ತಾ ಇದೆ, ಈ ರೀತಿಯಾಗಿರ್ತಕ್ಕಂತಹ ವಿಚಾರಗಳನ್ನ ಈ ಒಂದು ವೇದಿಕೆಯಲ್ಲಿ ಚರ್ಚಿಸ್ತಾ ಹೋಗ್ತಾರೆ. ಎರಡನೇದು ಏನು ಅಂತ ಹೇಳಿದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಇವತ್ತಿನ ಸಂದರ್ಭದಲ್ಲಿ ಅತಿ ಮುಖ್ಯವಾಗಿರ್ತಕ್ಕಂತಹ ವಿಚಾರ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಜಾಬ್ಸ್ನ ಕಸಿದುಕೊಳ್ತಾ ಇದೆಯಾ ಅಥವಾ ನಿಯಂತ್ರಣ ಮಾಡಬೇಕಾ, ಇದರ ಮೂಲಕವಾಗಿ ನಮ್ಮ ಭವಿಷ್ಯ ಏನು ಅನ್ನೋದನ್ನು ಕೂಡ ಇವು ಮಾತಾಡ್ತಾ ಹೋಗ್ತಾರೆ. ಮೂರನೇ ವಿಚಾರ ಕ್ಲೈಮೇಟ್ ಚೇಂಜ್, ಗ್ಲೋಬಲ್ ವಾರ್ಮಿಂಗ್, ಕಾರ್ಬನ್ ಎಮಿಷನ್, ವಾಟರ್ ಕ್ರೈಸಿಸ್, ರಿನ್ಯೂವಬಲ್ ಎನರ್ಜಿ ವಿಚಾರಗಳ ಬಗ್ಗೆಯೂ ಕೂಡ ಚರ್ಚೆ ನಡೀತಾ ಹೋಗ್ತಾ ಇದೆ. ನಾಲ್ಕನೇದು ಯಾವುದು ಅಂತ ಹೇಳಿದ್ರೆ ಪ್ರಪಂಚದಾದ್ಯಂತ ವಾರ್ ಸಿಚುವೇಶನ್, ವಾರ್ಸ್ಗಳಾಗಲಿ, ಜಿಯೋ ಪಾಲಿಟಿಕ್ಸ್, ಉಕ್ರೇನ್ ರಷ್ಯಾ ವಾರ್ ಆಗಲಿ, ಮಿಡಲ್ ಈಸ್ಟ್ ಟೆನ್ಷನ್ ಆಗಲಿ, US ಚೈನಾ ರೈವಲ್ರಿ ಆಗಲಿ, ಈ ವಿಚಾರಗಳು ಕೂಡ ಅಲ್ಲಿ ಮುನ್ನೆಲೆಗೆ ಬರ್ತಿದ್ದಾವೆ. ಅದಾದ ಮೇಲೆ ಐದನೇ ಒಂದು ವಿಷಯ ಯಾವುದು ಅಂತ ಹೇಳಿದ್ರೆ ಸೈಬರ್ ಸೆಕ್ಯೂರಿಟಿ, ಡಿಜಿಟಲ್ ಸೇಫ್ಟಿ. ಇವತ್ತಿನ ಅತಿ ಮುಖ್ಯವಾಗಿರ್ತಕ್ಕಂತಹ ಕನ್ಸರ್ನ್ ಆಗಿರ್ತಕ್ಕಂತಹ ಒಂದು ವಿಚಾರ ಇದು. ಇದರ ಬಗ್ಗೆಯೂ ಕೂಡ ಚರ್ಚೆ ನಡೀತಿದೆ. ಹಾಗಾದ್ರೆ ಇದು ಗ್ಲೋಬಲ್ ಎಕಾನಮಿ ಅಥವಾ ಗ್ಲೋಬಲ್ ಫಾರ್ಮ್ ಅಲ್ಲಿ ನಾವು ನೋಡ್ತಾ ಹೋದ್ವಿ. ಆದ್ರೆ ಭಾರತಕ್ಕೆ ಡಾವೋಸ್ ಯಾಕೆ ಇಂಪಾರ್ಟೆಂಟು, ಭಾರತಕ್ಕೆ ಯಾಕೆ ಇದು ಮಹತ್ವವಾಗಿರ್ತಕ್ಕಂತಹ ಒಂದು ಸಭೆ ಅಂತ ಹೇಳಿ ಕರೆಸ್ಕೊಳ್ಳುತ್ತೆ ಅಂತ ಹೇಳಿದ್ರೆ, ಇಲ್ಲಿ ಫಾರಿನ್ ಇನ್ವೆಸ್ಟರ್ಸ್ನ ಅಟ್ರಾಕ್ಟ್ ಮಾಡ್ಬೋದು ಭಾರತದವರು. ಇಂಡಿಯನ್ ಕಂಪನಿಗೆ ಗ್ಲೋಬಲ್ ಎಕ್ಸ್ಪೋಜರ್ ಸಿಗ್ತಾ ಹೋಗತ್ತೆ. ಸ್ಟಾರ್ಟ್ಅಪ್ಗಳಿಗೆ ಇಂಟರ್ನ್ಯಾಷನಲ್ ಫಂಡಿಂಗ್ ಕೂಡ ಸಿಗ್ತಾ ಹೋಗುತ್ತೆ. ಜಾಬ್ ಕ್ರಿಯೇಟ್ ಆಗಬೇಕು ಅಂತ ಹೇಳಿದ್ರೆ ಅವರ ಸಪೋರ್ಟ್ ಬೇಕಾಗತ್ತೆ. ಇದೆಲ್ಲವೂ ಕೂಡ ನಮಗೆ ಎಲ್ಲಿ ಸಿಗತ್ತೆ ಅಂತ ಹೇಳಿದ್ರೆ ಈ ಡಾವೋಸ್ ಮೀಟಿಂಗ್ ಅಲ್ಲಿ ಸಿಗತ್ತೆ. ಅದಕ್ಕೋಸ್ಕರ ಭಾರತ ತನ್ನದೇ ಆಗಿರ್ತಕ್ಕಂತಹ ಒಂದು ಪಡೆಯನ್ನು ಅಲ್ಲಿಗೆ ಕರ್ಕೊಂಡು ಹೋಗತ್ತೆ. ಇದರಿಂದಾಗಿ ಪ್ರತಿ ವರ್ಷ ಭಾರತದ ಮಂತ್ರಿಗಳಾಗ್ಲಿ, ಮುಖ್ಯಮಂತ್ರಿಗಳಾಗ್ಲಿ, ಕೈಗಾರಿಕೋದ್ಯಮಿಗಳಾಗ್ಲಿ ಅವ್ರನ್ನೆಲ್ಲ ಹೊಂದಿರತಕ್ಕಂತಹ ಒಂದು ದೊಡ್ಡ ಡೆಲಿಗೇಷನ್ ಆಗಿ ಡಾವೋಸ್ಗೆ ಹೋಗತ್ತೆ. ಈ ರೀತಿ ಹೋದ ಮೇಲೆ ಈ ರೀತಿಯಾಗಿರ್ತಕ್ಕಂತಹ ಕೆಲವೊಂದು ಪಾಸಿಟಿವ್ ಇಂಪ್ಯಾಕ್ಟ್ಗಳನ್ನು ನಾವು ನೋಡ್ತಾ ಹೋಗ್ತಾ ಇದ್ದ ಹಾಗೆ ಆ ಸಭೆಗೆ ಕೆಲವೊಂದು ನೆಗೆಟಿವ್ ಇಂಪ್ಯಾಕ್ಟ್ಗಳು ಕೂಡ ಅಥವಾ ನೆಗೆಟಿವ್ ಆಗಿರ್ತಕ್ಕಂಥ ಕ್ರಿಟಿಕ್ಗಳು ಕೂಡ ಬರ್ತಾ ಹೋಗ್ತಾವೆ. ಏನವು ಅಂತ ಹೇಳಿದ್ರೆ ಅವು ರಿಚ್ ಪೀಪಲ್ ಮೀಟಿಂಗ್ ಅಂತ ಹೇಳಿ ಕರ್ಕೊಳ್ತಾ ಹೋಗ್ತಾರೆ ಕೆಲವರು. ಪುವರ್ ಕಂಟ್ರೀಸ್ ವಾಯ್ಸ್ ಅನ್ನ ವೀಕ್ ಮಾಡ್ಬಿಡ್ತಾವೆ. ಬಿಲಿಯನರ್ಸ್ ಇನ್ಫ್ಲೂಯೆನ್ಸ್ ಜಾಸ್ತಿ ಇರತ್ತೆ. ರಿಚ್ ಟಾಕಿಂಗ್ ಟು ರಿಚ್ ಪ್ಲಾಟ್ಫಾರ್ಮ್ ಅಂತ ಹೇಳಿ ಈ ಒಂದು ಸಭೆಯನ್ನ ಕ್ರಿಟಿಸೈಸ್ ಮಾಡ್ತಾ ಹೋಗ್ತಾರೆ. ಇಂದು ನಾವು ಡಾವೋಸ್ ಸಮಿಟ್, ವರ್ಲ್ಡ್ ಎಕನಾಮಿಕ್ ಫೋರಂ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿದುಕೊಂಡಿರುವ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, RV ಎಕ್ಸ್ಪ್ಲೈನ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.